ಹಾರುಗೇರಿಯಲ್ಲಿ ಮರಳಿ ಮನಸಾಗಿದೆ ಚಿತ್ರಕ್ಕೆ ಭರ್ಜರಿ ಬಿಡುಗಡೆ. ಹಾರುಗೇರಿ ಪಟ್ಟಣದ ಚಂದ್ರಮ ಚಿತ್ರಮಂದಿರದಲ್ಲಿ ಸ್ಥಳೀಯ ಯುವಕ ಸಂಜಯ ಉಮರಾಣಿ ಅವರ ತಂಡದಿಂದ ನಿರ್ಮಿತವಾದ ಮರಳಿ ಮನಸಾಗಿದೆ ಕನ್ನಡ ಚಿತ್ರದ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಇಂಚಗೇರಿ ಸಂಪ್ರದಾಯದ ಸಂತ ಹಾಗೂ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ ಗುರೂಜಿ ರಿಬ್ಬನ್ ಕತ್ತರಿಸುವ ಮೂಲಕ ಚಿತ್ರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಚಿತ್ರ ನಿರ್ಮಾಪಕ ಸಂಜಯ ಉಮರಾಣಿ ಅವರಿಗೆ ಶಾಲುಮಾಲೆ ಹೊದಿಸಿ ಮೈಸೂರು ಪೇಟ ತೊಡಿಸಿ ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುರೂಜಿಗಳು ಚಿತ್ರತಂಡದ ಕಾರ್ಯವನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭಾಶಯ ತಿಳಿಸಿದರು. ಚಿತ್ರ ಬಿಡುಗಡೆ ಸಮಾರಂಭಕ್ಕೆ ನೂರಾರು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಆಗಮಿಸಿ ಪಟಾಕಿ ಸಿಡಿಸಿ ಹಾಗೂ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತಲಾಳಿ, ಉಪಾಧ್ಯಕ್ಷ ಬಸವರಾಜ ಅರಕೇರಿ, ಸದಸ್ಯರಾದ ಜ್ಞಾನೇಶ್ವರ ಧರ್ಮಟ್ಟಿ, ಸಂತೋಷ ಶಿಂಗಾಡಿ, ಮಾಳು ಹಾಡಕಾರ, ಮುಖಂಡರಾದ ಭರಮು ತಮದಡ್ಡಿ, ಸದಾಶಿವ ಚೌಗಲ, ಪ್ರವೀಣ ಚೌಗಲ, ಕಾಮು ಶಿಂಗೆ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಹನುಮಂತ ಸನ್ನಕ್ಕಿನವರ, ನಮ್ ಟೀಮ್ ಹಾರುಗೇರಿ. ಬಂಧುಗಳೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ದೇವರಕೊಂಡಪ್ಪನವರು ನಿಂತಿರತಕ್ಕಂಥ ಭಕ್ತಿ ಮುಖ್ಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಹಾರುಗೇರಿ ಪಟ್ಟಣದಲ್ಲಿ ಪ್ರಗತಿಪರ ರೈತ ಕುಟುಂಬದವರು ಆತ್ಮೀಯರಾಗಿರ್ತಕ್ಕಂಥ ಸಂಜಯ್ ಉಮರಾಣಿಯವರು ಬೆಂಗಳೂರು ಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಲ್ಲೇ ವಾಸವಾಗಿರ್ತಕ್ಕಂಥವ್ರು. ಒಂದು ಹೆಮ್ಮೆ ವಿಷಯ ಅಂತಂದರೆ ನಮ್ಮ ಭಾಗದವರು ಕೂಡ್ಕೊಂಡು ಮತ್ತು ದಕ್ಷಿಣ ಭಾಗದವರು ಕೂಡ್ಕೊಂಡು ಕಲಾವಿದರು ಒಕ್ಕಟ್ಟಾಗಿ ಮರಳಿ ಮನಸ್ಸಾಗಿದೆ ಅಂತಕ್ಕಂಥ ಒಂದು ಚಿತ್ರವನ್ನು ತಯಾರು ಮಾಡಿದ್ದಾರೆ. ಈ ಭಾಗದ ಎಲ್ಲ ರೈತರು, ಬಂಧುಗಳು, ಯುವಕರು, ತಾಯಂದರು ಎಲ್ಲರೂ ಕೂಡ ಸಮಾಜದ ಬಂಧುಗಳು. ಈ ಭಾಗದ ಜನ ನಮ್ಮ ಭಾಗದ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮರಳಿ ಮನಸ್ಸಾಗಿದೆ ಅಂತಕ್ಕಂಥ ಚಿತ್ರವನ್ನು ನೋಡಿ ನಮ್ಮ ಭಾಗದ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಎಲ್ಲರ ಮುಖಾಂತರವಾಗಿ ನಾನು ತಮಗೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಭಾಗದ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ವಸಂತ ಲಾಳಿಯವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಪರವಾಗಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮ್ಮ ಭಾಗದ ಕಲಾವಿದರು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸಂಜಯ್ ಉಮರಾಣಿಯಿಂದ ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು, ಇಲ್ಲೇ SSLC ಇಲ್ಲೇ ಓದಿದ್ದು. ನಾನು ಆಲ್ಮೋಸ್ಟ್ ಒಂದು 30 ವರ್ಷ ಆಯಿತು ಬೆಂಗಳೂರು ಹೋಗಿ. ಸೊ ಅಲ್ಲೇ ನೆಲೆ ಕಂಡುಕೊಂಡಿರೋದು, ಅದು ಸಾಫ್ಟ್ವೇರ್ ಗುರುಗಳು ಹೇಳಿದಾಗೆ. ಸೊ ನಮ್ಮದೊಂದು ಮುಂಚೆಯಿಂದನೂ ಒಂದು ಹವ್ಯಾಸ, ಅಂದರೆ ನಮಗೆ ಆಸೆ ಇದ್ದದ್ದು ಏನಂದರೆ ಕಲೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಮತ್ತು ಇದರಲ್ಲೇ ಕ್ಷೇತ್ರದಲ್ಲಿ ನಾವು ವೃತ್ತಿಯಲ್ಲಿ ಇಂಜಿನಿಯರ್ ಆದರೆ ಪ್ರವೃತ್ತಿಯಲ್ಲಿ ಹವ್ಯಾಸಿ ರಂಗಭೂಮಿ ಆಗಲಿ ಅಥವಾ ಕಲಾವಿದರದ್ದು ವೇದಿಕೆಗಳಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ಕೊತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಮಾನ ಮನಸ್ಕರು ಅಂದರೆ ನಮ್ಮ ಇಂಜಿನಿಯರ್ಸ್ಗಳ ತಂಡನೇ ಸೇರಿ ಈ ಮೂವಿ ಮಾಡಿರೋದು. ಇದು ನಮ್ಮ ಮೊದಲನೇ ಪ್ರಯತ್ನ ಆದರೂ ಈಗ ವರ್ಲ್ಡ್ ವೈಡ್ ನಾವೇನು ರಿಲೀಸ್ ಮಾಡಿದ್ವಿ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ವಿತ್ ಪೇಡ್ ಪ್ರೀಮಿಯಂ ಮಾಡಿದ್ವಿ, 8 ಕಡೆ ಎಲ್ಲನೂ ಹೌಸ್ಫುಲ್ ನೋಡಿದೆ. ನಿನ್ನೆ ರಿಲೀಸ್ ಆದ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆ ವೈಬ್ಸ್ ಬಂದಿದೆ. ಮಹಿಳೆಯರು, ಮಕ್ಕಳು 6 ರಿಂದ 60 ವರ್ಷವರೆಗೂ ಮಕ್ಕಳು ಕೂತು ನೋಡುವಂಥ ಒಂದು ಮೂವಿ ಮಾಡಿದ್ವಿ. ಯಾವುದೇ ವ್ಯಕ್ತಿಗೆ ಇದು ವ್ಯತಿರಿಕ್ತವಾಗಿ ಅಂತ ಕಾಣುವಂಥ ಸಬ್ಜೆಕ್ಟ್ ಇಲ್ಲ. ಒಳ್ಳೆ ಸಾಮಾಜಿಕವಾಗಿ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಸಮಾಜಕ್ಕೆ ಅನುಕೂಲ ಆಗುವಂಥ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಎಲ್ಲರ ಮನಸ್ಸನ್ನು ತಲುಪಿದೆ. ದಯವಿಟ್ಟು ನಾನು ಸ್ವತಃ ಹಾರುಗೇರಿ ಊರಿನವನಾಗಿ ನಮ್ಮ ಥಿಯೇಟ್ರನ್ನೇ ನಮ್ಮ ಜನಗಳು ನೋಡಬೇಕನ್ನೋ ಒಂದು ಆಶೆಯಿಂದ ನಾನು ಇಲ್ಲಿ ರಿಲೀಸ್ ಮಾಡಿಸಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಬೇಕು. ಮೀಡಿಯಾ ಮತ್ತು ಏನು ಮಾಧ್ಯಮ ಮಿತ್ರರು ಏನು ಇದ್ದೀರಾ, ಎಲ್ಲರೂ ದಯವಿಟ್ಟು ಬಂದು ನೀವು ಸಹಕಾರ ಮಾಡಿ, ಇದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ. ನಮ್ಮ ಗುರುಗಳು ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಇದು ಅವ್ರ ಮುಖಾಂತರ ಎಲ್ಲರಿಗೂ ತಲುಪಲಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಅಂದರೆ ಹಾಡುಗಳು ಎಲ್ಲ ಇದರಲ್ಲಿ 5 ಲಾಂಗ್ ಲೆಂತ್ ಹಾಡುಗಳಿದೆ, 8 ಬಿಟ್ಸ್ ಇದೆ, ಟೋಟಲ್ 10 ಹಾಡುಗಳಿದೆ. ಎಲ್ಲವೂ ಸೂಪರ್ ಹಿಟ್ ಇದೆ. ನೀವು ಕೇಳಿಬಿಟ್ಟು ಹೊರಗಡೆ ನಿಂತಿರ್ತೀನಿ, ಬಂದು ನಾನು ಹೇಳಿಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಅದನ್ನು ಎಕ್ಸೆಪ್ಟ್ ನೋಡ್ಕೊತೀನಿ ಬೇಕಾದ್ರೆ. ಅಲ್ಲ ಸರ್, ನಿಮ್ಮ ವೃತ್ತಿನ ಇರೋದು ಬೇರೆ ಮತ್ತು ಇದು ನೀವು ಫಿಲ್ಮ್ ಇಂಡಸ್ಟ್ರಿ ಬಂದಿರಲ್ಲ, ಯಾವ ರೀಸನ್ ಇಟ್ಕೊಂಡು ಬಂದ್ರಿ? ಇದರಲ್ಲಿ ನಮ್ಗೆ ಸರ್ ಈಗ ಬರ್ತಾ ಇರೋ ಮೂವಿಗಳಲ್ಲಿ ನನ್ನ ಜನಗಳಿಗೆ
ಅದರಲ್ಲಿ ಮನೋರಂಜನೆ ಆಗಲಿ ಅಥವಾ ಒಂದು ಏನು ಸಬ್ಜೆಕ್ಟ್ ಬೇಕು ಅನ್ನೋದಿಲ್ಲ, ಬರೀ ಹೊಡಿ ಬಡಿ ಈ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡ್ತಾ ಇರೋವಂಥ ಸಬ್ಜೆಕ್ಟ್ಗಳಿದೆ. ಅದು ಹೀರೋಯಿಸಮ್ಗೆ ಲೈಕ್ ಆಗುವಂಥ ಸಬ್ಜೆಕ್ಟ್ಗಳು, ಅದು ಹೀರೋನ ಬೇಸ್ ಮಾಡಿ ಮಾತ್ರ, ಬಟ್ ಅದು ಎಲ್ಲರೂ ನೋಡೋವಂಥ ಸಬ್ಜೆಕ್ಟ್ಗಳಲ್ಲ. ಹಾಗಾಗಿ ಏನಾರ ಒಂದು ಥೀಮ್ ಇರಬೇಕು. ಇವಾಗ ಒಬ್ಬ ವ್ಯಕ್ತಿ 2.5 ಗಂಟೆ ಅಥವಾ 3 ಗಂಟೆ ಒಂದು ಥಿಯೇಟ್ರಲ್ಲಿ ಬಂದು ಕೂತಾನಂದರೆ ಅವನ ಮನಸ್ಸಿಗೆ ಅದು ಒಂದು ಮುದ ನೀಡಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದೀವಿ. ನಮ್ಮದೆಲ್ಲ ಒಂದು ತಾಂತ್ರಿಕವಾಗಿ ನಾವು ಈ ಮೂವಿಯಲ್ಲಿ ಏನು ಮಾಡಿದ್ದೀವಿ ಅನ್ನೋದನ್ನ ಥಿಯೇಟ್ರ್ ಒಳಗಡೆ ಬಂದು ನೋಡಿ, ಅಂಥ ಸಬ್ಜೆಕ್ಟ್ ಇದೆ. ಎಲ್ಲ ಲೊಕೇಶನ್ ವೈಸ್ ಆಗಲಿ, ಪಿಕ್ಚರೈಸೇಷನ್ ಆಗಲಿ, ಸಾಂಗ್ಸ್ ಆಗಲಿ ಮತ್ತು DJ ಆಗಲಿ ಎಲ್ಲನೂ ಒಂದು ಹೈ ಮಟ್ಟದಲ್ಲಿ ಅಳವಡಿಸ್ಕೊಂಡು ಮಾಡಿರೋದಂಥ ಪಿಕ್ಚರು. ಸೊ ನಮಗೆ ಈಗ ಆಲ್ರೆಡಿ ನೋಡಿದಂಥ ಪ್ರೇಕ್ಷಕರೇ ನಮಗೆ ಅವರು ಕೊಟ್ಟಿರೋ ಬಹುಮಾನ ಗೆದ್ದಿದ್ದೀವಿ ಅಂತ. ಸೊ ಇಲ್ಲಿ ಜನನೂ ಅದನ್ನು ಕೊಟ್ಟರೆ ನಮಗೆ ಇನ್ನೂ ಮುಂದೆ ಹೋಗ್ಬೋದು. ಪ್ರತಿ ಸಲ ರೀ ದಕ್ಷಿಣ ಕರ್ನಾಟಕ ಕಲಾವಿದರು ಹೆಚ್ಚು ಬೆಳಕಿಗೆ ಬರ್ತಿದ್ರು. ಈಗ ನೀವು ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಕಲಾವಿದರು ಎಂಟ್ರಿಯಾಗಿ ಮಾಡ್ತಾ ಇದ್ದೀರಿ. ನಿಮ್ಗೆ ಏನು ಅನಿಸ್ತದೆ? ಇದು ಒಳ್ಳೆ ಬೆಳವಣಿಗೆ ಸರ್. ಯಾಕೆಂದರೆ ನಮ್ಮ ಜನಕ್ಕೆ ಅದರದ್ದು ಅರಿವಿರಲ್ಲ ಮತ್ತು ನಾಲೆಜ್ ಇರಲ್ಲ, ಅವರಿಗೆ ಅವಕಾಶಗಳಿರಲ್ಲ. ಸೊ ನಾವು ಅಲ್ಲಿ ವಾಸ್ತವತೆಯನ್ನು ನೋಡಿ 30 ವರ್ಷದಿಂದ ಬೆಂಗಳೂರಲ್ಲಿ ಇರೋದ್ರಿಂದ ಏನು ಆಗುವಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅದನ್ನು ತೆರೆಗೆ ತರೋದು ಅಷ್ಟೇ ಕಷ್ಟ ಇದೆ. ಹಾಗಾಗಿ ಜನಗಳು ಅದನ್ನು ಗೆಲ್ಲಿಸಿದ್ರೆ ಆಗುತ್ತೆ. ಈ ನಮ್ಮ ಉತ್ತರ ಕರ್ನಾಟಕ ಜನಗಳು ಕಲಾವಿದರು ತುಂಬ ಜನ ಇದ್ದಾರೆ. ಅವರು ಇದನ್ನು ನೋಡಿದರೆ ಅವ್ರಿಗೂ ಒಂದು ಆಸಕ್ತಿ ಬೆಳೆಯುತ್ತೆ. ಅವರು ಮುಂದೆ ಇಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಒಂದು ಅಭಿಲಾಷೆ ಬರುತ್ತೆ. ಆ ನಿಟ್ಟಿನಲ್ಲಿ ಜನಗಳಿಗೆ ಇದು ಒಂದು ಪ್ರಯತ್ನ ಮೂಲಕ ನಾನು ಹೇಳೋದೇನೆಂದರೆ, ಎಲ್ಲರಲ್ಲೂ ಒಂದು ಕಲೆ ಇರುತ್ತೆ, ಅವರು ಬೆಳಕಿಗೆ ಬರುವಂಥ ಒಂದು ಅವಕಾಶ ಎಲ್ರಿಗೂ ಕೊಡ್ಬೋದು. ಇಲ್ಲಿವರೆಗೂ ನಾವು ಅವಕಾಶ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಚಿತ್ರ ಮಾಡಿದರೆ ಈಗ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಮುಂದಿನ ಬರುವಾಗ ಒಳ್ಳೊಳ್ಳೆ ಕಲಾವಿದರುಗಳನ್ನೇ ನಾವು ಬಳಸ್ಕೊಂಡು ಅವಕಾಶ ಖಂಡಿತವಾಗಿ ಕೊಡ್ತೀವಿ. ಯಾಕಂದರೆ ನಾವು ಉತ್ತರ ಕರ್ನಾಟಕದ ಅದಕ್ಕಿದ್ದರಿಂದ ಡೆಫಿನೆಟ್ಲಿ ಅವರಿಗೆ ಅವಕಾಶಗಳನ್ನು ಕೊಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಸಂಜಯ್ ಉಮ್ರಾಣಿ ಅಂತ ಹೇಳಿ. ತಮ್ಮ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಗಳಿಸಿ ಅವರ ಈ ಮರಳಿ ಮನಸ್ಸಾಗಿದೆ ಅಂತಕ್ಕಂಥ ಚಿತ್ರ ಯಶಸ್ವಿಯಾಗಲಿ, ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಇವತ್ತಿನ ಈ ಮರಳಿ ಮನಸ್ಸಾಗಿದೆ ಅಂತಕ್ಕಂಥ ಚಿತ್ರವನ್ನು ಗುರುಜಿಯವರು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತನ ನಾಳೆಯವರು ಈ ಸಂದರ್ಭದಲ್ಲಿ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. ಪುರಸಭೆ ಸದಸ್ಯರು ಇದ್ದಾರೆ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಸಹಕರಿಸಿದ ಎಲ್ಲರೂ ಭಾಳ ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಊರಿನವರು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಹೊಸ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇವರ ಯಶಸ್ವಿ ಇನ್ನೂ ಮುಂದುವರಿಲಿ ಅಂತ ಹೇಳಿ ಹಾರೈಸುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ. ಫಿಲ್ಮ್ ಇಂಡಸ್ಟ್ರಿ ಒಳಗೆ ಹೋಗ್ಯಾರ, ಒಂದು ಏನೋ ಫಿಲ್ಮ್ ತೆಗೆದಾರೆ, ನಮಗೆ ಮೇಲೆ ಹೇಳ್ತಿದ್ರು ಈ ಥರ ಮಾಡ್ತೀವಿ ಅಂತೇಳಿ. ಅವ್ರ ಸಿನಿಮಾ ಮರಳಿ ಮನಸ್ಸಾಗಿದೆ ಸಿನಿಮಾ ನಮ್ಮ ಹಾವೇರಿಯಲ್ಲಿ ಇವತ್ತು ರಿಲೀಸ್ ಮಾಡ್ತಾರೆ. ಅದು ನಮ್ಮ ಶಶಿಕಾಂತ್ ಗುರುಜಿ ಅವರ ಮುಂದಾಳತ್ವದಲ್ಲಿ ನಮ್ಮ ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ನಾವು ಶುಭ ಹಾರೈಸಕ್ಕೆ ಬಂದಿದ್ದೀವಿ. ಇದರಲ್ಲಿ ಅವರು ಸಕ್ಸಸ್ ಆಗಲಿ, ಅವ್ರಿಗೆ ಫಿಲ್ಮ್ ಇದಕ್ಕೆ ಓಡಲಿ ಅಂತ ಹೇಳಿ ನಾವು ಎಲ್ಲರೂ ಅವ್ರಿಗೆ ಶುಭ ಹಾರೈಸ್ತೀವಿ.